ಎಲ್ರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? 3 ದಿವಸ ಬ್ರೇಕ್ ಆಯ್ತು. ಕೆಲವರದ್ದು ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮೆಸೇಜ್ ಎಲ್ಲ ಬಂದಾಗಿದೆ ಆಲ್ರೆಡಿ. ಆಯ್ತಾ 3 ತಿಂಗಳು ವ್ಲಾಗ್ ಮಾಡಿದ್ದಿ, ಸಾಕಾಯ್ತಾ ಇನ್ನಿಲ್ವಾ ವ್ಲಾಗ್ ಅಂತ ಕೆಲವರದ್ದು ಮೆಸೇಜ್ ಬಂದಿದೆ. ನಾನು ಸ್ಟಾಪ್ ಮಾಡುವನಲ್ಲ, ವ್ಲಾಗ್ ಮಾಡ್ತಾ ಇರ್ತೀನಿ. ಒಂದು ಸಣ್ಣ ರೀಸನ್ಗೆ ವ್ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹಾಗೆ ಸ್ವಲ್ಪ ಬ್ರೇಕ್ ಆಯ್ತು ಅಷ್ಟೇ. ಇವತ್ತು ಕಜೆ ಮಹಾಮಾಯಮ್ಮನ ದೇವಸ್ಥಾನದಲ್ಲಿ ದರ್ಶನ ಸೇವೆ ಇರ್ತದೆ, ಮಹಾಪೂಜೆ, ಅನ್ನ ಸಂತರ್ಪಣೆ ಇರ್ತದೆ. ತುಂಬಾ ದೂರ ದೂರದಿಂದ ಬರುವವರಿದ್ದಾರೆ ಅಮ್ಮನ ದರ್ಶನಕ್ಕೆ. ಹಾಗೆ ನಾನೀಗ ಪಟ್ಟ ಒಂದು ಫ್ರೆಶ್ ಅಪ್ ಆಗಿ ನಾನು ಸಹ ಹೊರಡೋದು. ಗೈಸ್, ಮನೆಯಲ್ಲಿ ಅಮ್ಮ ಮಾಡಿದಂತಹ ತಿಂಡಿ ಸಜ್ಜಿಗೆ, ಅದನ್ನ ತಿಂದು ಫ್ರೆಶ್ ಅಪ್ ಆಗಿ ಈಗ ರೆಡಿ ಆಗಿದ್ದೇನೆ. ಇನ್ನು ಹೊರಡುದು. ಇಲ್ಲಿಂದ ಒಂದು 3 ಕಿಲೋಮೀಟರ್ ಇರ್ಬೋದು, 3-3.5 ಕಿಲೋಮೀಟರ್ ಇರ್ಬೋದು ದೇವಸ್ಥಾನಕ್ಕೆ. ಹೋಗೋ ಬನ್ನಿ. ಗಾಯ್ಸ್, ಇದು ನಮ್ಮ ದಾರಿ ಕಾಡಿನ ನಡುವೆ. ಚಂದ ಉಂಟಲ್ಲ. ಇವತ್ತು ನನಗೆ ಸಂಜೆ NITKಯಲ್ಲಿ ಕಾರ್ಯಕ್ರಮ ಇದೆ, ಮೆಸ್ಕಾಂ ಅವ್ರದ್ದು. ಈಗ ನಾರ್ಮಲ್ ಆಗಿ 9-10 ಗಂಟೆ ಕಾರ್ಯಕ್ರಮ ಶುರುವಾಗ್ತದೆ. ಬಟ್ ಇಲ್ಲಿ ಸ್ವಲ್ಪ ಬೇಗನೆ ಸ್ಟಾರ್ಟ್, 5:15 ಇರಲಿಕ್ಕೆ ಹೇಳಿದ್ದಾರೆ. ಸೊ ಬೇಗ ಸ್ಟಾರ್ಟ್ ಆಗ್ತದೆ. ಹಾಗೆ ನಾನು ದೇವಸ್ಥಾನದಿಂದ ಬೇಗ ಹೊರಡಬೇಕಾಗ್ತದೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಕಜೆ ಮಹಾಮಾಯಮ್ಮನ ದೇವಸ್ಥಾನ. ಸುತ್ತಲೂ ಹಸಿರು ಕಾಡಿನ ಮಧ್ಯೆ ನೆಲೆಸಿರುವ ಪವಿತ್ರ ಕ್ಷೇತ್ರ ಇದು. ಪ್ರತಿ ಮಂಗಳವಾರ ಸಾವಿರಾರು ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನು ಪಡೆದು ಆಶೀರ್ವಾದ ಪಡೆಯುವ ಭಕ್ತಿಪೂರ್ಣ ಸ್ಥಳ ಇದು. ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಇದೆ, ಅಮ್ಮನ ಪ್ರಸಾದ. ಈಗ ನಮ್ಮ ನವೀನ್ ಅವರು ಶೆಕೆ ಆಗೋದು ಬೇಡ ಅಂತ ಫ್ಯಾನ್ ಆನ್ ಮಾಡಿದ್ರು. ನೋಡಿ ಎಷ್ಟು ದೊಡ್ಡ ಫ್ಯಾನ್ ಇದೆ. ಇದು ಒಂದು ಫ್ಯಾನ್ ಸಾಕಲ್ಲ, ಇಡೀ ಹಾಲ್ ಫುಲ್ ಕೂಲ್ ಆಗಿರ್ತದೆ. ಇವರು ನನ್ನ ಇಬ್ಬರು ತಂಗಿಯಂದಿರು, ಚಂಗುಮಂಗು. ವಟ 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 ಎಷ್ಟು ಸಹ ಮಾತಾಡ್ತಾರೆ. ಕ್ಯಾಮ್ರಾ ಆನ್ ಆದರೆ ಫುಲ್ ಸೈಲೆಂಟ್. ಗೈಸ್, ಇಲ್ಲಿಂದ ನಾನು ಸೀದಾ ನನ್ನ ಸಂಜೆಯ ಕಾರ್ಯಕ್ರಮ NITKಯಲ್ಲಿ ಹೊರಟೆ. ಇಲ್ಲಿ ನಮ್ಮ ಮಂಜಣ್ಣ ಸಿಕ್ಕಿದ್ರು ನೋಡಿ, ಮಂಜು ರೈ. ಖ್ಯಾತ ಚಲನಚಿತ್ರ ನಟ ಹಾಗೂ ಖ್ಯಾತ ನಿರೂಪಕರು ಮಂಜು ರೈ. ಬಂದಂತಹ ವ್ಯಕ್ತಿ ಹಾಗೆ ಇವರು ಖ್ಯಾತ ಗಾಯಕರು ಪ್ರಕಾಶ್ ಮಹಾದೇವನ್. ತುಂಬ ಮೂವಿಗೆಲ್ಲ ಹಾಡಿದ್ದಾರೆ, ತುಂಬ ದೇಶ ಸುತ್ತಿದ್ದಾರೆ. ಇವರು ರೂಪಾ ಪ್ರಕಾಶ್ ಅವರು. ಇವರು ಕೂಡ ತುಂಬ ಚಲನಚಿತ್ರಕ್ಕೆ ತಮ್ಮ ಧ್ವನಿಯನ್ನು ನೀಡಿದ್ದಾರೆ, ಮಧುರ ಕಂಠವನ್ನು ನೀಡಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಗೀತೆಗಳನ್ನು ನನಗೆ ಪೋಸ್ಟ್ ಮಾಡಲಿಕ್ಕಾಗಲ್ಲ, ಬಟ್ ಅವರು ಎಂಜಾಯ್ ಮಾಡಿದ್ದನ್ನು ನಿಮಗೆ ತೋರಿಸ್ಬೋದು. ವೈಟ್ ನೋಡಿ ಇದೆ, ಇವರು ಯಾವ ರೀತಿ ಕಾರ್ಯಕ್ರಮವನ್ನು ಆನಂದಿಸಿದ್ದಾರೆ ಅಂತ ನೀವು ಈ ಒಂದು ಕ್ಲಿಪ್ಸಲ್ಲಿ ನೋಡ್ಬೋದು. ಪ್ರಕಾಶಣ್ಣ ಮತ್ತು ರೂಪಕ್ ಅವರ ಗೀತೆಗೆ ನೋಡಿ ಕೆಲವರೆದ್ದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹಾಗೆ ತುಂಬ ದಿನದ ನಂತರ ನಾವು ಮತ್ತೊಮ್ಮೆ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಡುವಂತಹ ಸೌಭಾಗ್ಯ. ಹಾಗೆ ನಾವು ತುಂಬ ಗಮ್ಮತ್ತು ಮಾಡಿದ್ವಿ, ನಾವೆಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೀವು ಸಹ ನಿಮ್ಮ ಲೈಫಲ್ಲಿ ಗಮ್ಮತ್ತು ಮಾಡಿ, ಜಾಲಿ ಜಿಂಗಲ್ ಅಲ್ಲ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ, ಬಾಯ್.
kiss the